ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ಟಾಪಿಕ್ ಆಗಿರುತ್ತೆ. ಓಕೆ, ಇದೊಂದು ರೀಡಿಂಗ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ನಿಮಗೆ ಪರ್ಸ್ನಲ್ ಆಗಿ ಟ್ಯಾರೋ ರೀಡಿಂಗ್ ತೊಗೊಳ್ಬೇಕು, ಪೆಂಡುಲಮ್ ರೀಡಿಂಗ್ ತೊಗೊಳ್ಬೇಕು, ಅಥವಾ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯಿನ್ ಆಗಬೇಕಂತ ಇಂಟ್ರೆಸ್ಟೆಡ್ ಇದ್ದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬಾ ಬ್ಯೂಟಿಫುಲ್ಲಾಗಿ ಪಾಸಿಟಿವಾಗಿ ಕಮೆಂಟ್ಸ್ ಮಾಡೋಂಥ, ಹಾಗೆ ಈ ಒಂದು ಚಾನಲ್ ಮುಖಾಂತರ ನೀವು ನನ್ನನ್ನು ಕನೆಕ್ಟ್ ಆಗಿದ್ದೀರಾ, ಕನೆಕ್ಟ್ ಆಗಿ ಈ ಒಂದು ಚಾನಲ್ನ ಸಪೋರ್ಟ್ ಮಾಡ್ತಿರೋ ಅಂತ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ರೀಡಿಂಗ್ನ ಯಾರು ಬೇಕಿದ್ರೂ ವಾಚ್ ಮಾಡ್ಬೋದು. ಓಕೆ, ಇಲ್ಲಿ ಜೆಂಡರ್ ಮ್ಯಾಟರ್ ಆಗಲ್ಲ. ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಆಲ್ರೆಡಿ ಮ್ಯಾರಿಡ್ ಆಗಿರೋರು ಅಥವಾ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇರೋರು, ನೋ ಕಾಂಟ್ಯಾಕ್ಟಲ್ಲಿರೋರು, ಬ್ರೇಕಪ್ ಸಿಚುವೇಷನಲ್ಲಿರೋರಿಗೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುವಂಥದ್ದು. ಓಕೆ, ಈ ಒಂದು ರೀಡಿಂಗ್ ನೋಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್, ನೀವು ಯಾರ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತೀರಾ ಆ ಒಂದು ಪರ್ಸನ್ ಫೋಟೋ ಇದ್ದರೆ ನೋಡಿ, ಅಥವಾ ಅವ್ರ ಫೇಸನ್ನು ನೆನಪು ಮಾಡ್ಕೊಳ್ಳಿ, ಅಥವಾ ಅವ್ರ ಹೆಸರನ್ನು 3 ಬಾರಿ ಹೇಳ್ತಾ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಈ ಒಂದು ಸಂಡೇ ಹೊಪ್ಪನೋ ಸೆಲ್ಫ್ ಹೀಲಿಂಗ್ ಮೆಡಿಟೇಷನ್ ಇದೆ. ಓಕೆ, ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಜಾಯಿನ್ ಆಗಬೇಕು, ಆ ಮೆಡಿಟೇಷನ್ ಮಾಡಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅವರು ಜಾಯಿನ್ ಆಗ್ಬೋದು. ಸ್ಕ್ರೀನಲ್ಲಿ ಅದರ ಡೀಟೇಲ್ಸ್ನ ನಾನು ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ಈ ಒಂದು ತುಂಬ ಜನ ಕೇಳ್ತಿದ್ದೀರಾ ಈ ಒಂದು ಮೆಡಿಟೇಷನ್ ಬಗ್ಗೆ ಏನು ಬೆನಿಫಿಟ್ ಇದೆ, ಏನಿದೆ ಈ ಒಂದು ಮೆಡಿಟೇಷನಲ್ಲಿ ಅಂತ ಹೇಳಿ. ಓಕೆ, ಸೊ ಇಲ್ಲಿ ನಿಮ್ಮನ್ನು ನೀವು ಹೀಲ್ ಮಾಡುವಂಥ ಮೆಥಡ್ ಆಗಿರುತ್ತೆ. ಓಕೆ, ಇಲ್ಲಿ ತುಂಬ ಜನ ಡಿಪ್ರೆಷನಲ್ಲಿ ಇರ್ತೀರಾ ಆ್ಯಂಡ್ ಸೆಲ್ಫ್ ಲವ್ ಮಾಡಲಿಕ್ಕೆ ಈ ಒಂದು ಮೆಡಿಟೇಷನ್ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಓಕೆ, ಇಲ್ಲಿ ನಿಮ್ಮನ್ನು ನೀವು ಹೀಲ್ ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ಪ್ರಾಬ್ಲಮ್ಸ್ ಏನೇ ಇರ್ಬೋದು, ದಟ್ ಮೀನ್ಸ್ ಪ್ರಾಬ್ಲಮ್ಸ್ ಅಂತ ಹೇಳಿದರೆ ನಿಮ್ಮ ವೈಯಕ್ತಿಕ ಪ್ರಾಬ್ಲಮ್ಸ್ ಅಲ್ಲ, ನಿಮ್ಮ ಬಾಡಿಯಲ್ಲಿರೋ ಅಂಥದ್ದು, ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರೋ ಅಂಥದ್ದು. ಓಕೆ, ನೀವು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಲಿಕ್ಕೆ ಆ್ಯಂಡ್ ನಿಮ್ಮ ಲೈಫಲ್ಲಿ ನಡೀತಿರೋವಂಥ ಪ್ರಾಬ್ಲಮ್ಸ್, ನಿಮ್ಮ ಮನಸ್ಸಲ್ಲಿ ನಡೀತಿರೋವಂಥ ಪ್ರಾಬ್ಲಮ್ಸಿಂದ ಹೊರಗೆ ಬರಲಿಕ್ಕೆ ಈ ಒಂದು ಮೆಡಿಟೇಷನ್ ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆನಾ, ಸೊ ಇಲ್ಲಿ ನಿಮ್ಮನ್ನು ನೀವು ಹೀಲ್ ಮಾಡಬೇಕಂತಿದ್ರೆ ಫಸ್ಟ್ ಸೆಲ್ಫ್ ಲವ್ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ಸೊ ಇಲ್ಲಿ ನಿಮ್ಮನ್ನು ನೀವು ಪ್ರೀತಿ ಮಾಡ್ದೇನೆ ಅಥವಾ ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ದೇನೆ, ಓಕೆನಾ, ನೀವು ಹೊಸ ಒಂದು ಪ್ರೀತಿನ ಹುಡುಕ್ತಾ ಇದ್ದೀರಾ ಅಥವಾ ಬೇರೆ ಒಂದು ಪ್ರೀತಿನ ಸರಿ ಮಾಡ್ಕೊಳ್ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಅದು ಚಾನ್ಸ್ ಇಲ್ಲ ಅಂತ ಹೇಳ್ತೀನಿ. ಓಕೆನಾ, ಸೊ ಇಲ್ಲಿ ನೀವು ನಿಮ್ಮನ್ನು ಎಷ್ಟು ಹೀಲ್ ಮಾಡ್ಕೊಳ್ತೀರಾ, ನೀವು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಲೈಫ್ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಮೆಡಿಟೇಷನ್ ನಿಮಗೋಸ್ಕರ ಆಗಿರುತ್ತೆ. ಓಕೆನಾ, ಸೊ ಇದು ಯಾರಿಗೋಸ್ಕರನೂ ಅಲ್ಲ, ಬೇರೆಯವರಿಗೋಸ್ಕರ ಅಲ್ಲ, ಜಸ್ಟ್ ನಿಮಗೋಸ್ಕರ ನೀವು ಹೀಲ್ ಮಾಡ್ಕೊಳ್ಬೇಕು, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅವರು ಈ ಒಂದು ಮೆಡಿಟೇಷನ್ಗೆ ಜಾಯಿನ್ ಆಗ್ಬೋದು. ಸಂಡೇ 7th 6:30 to 7:30 ವರೆಗೆ ಇರುತ್ತೆ. ಓಕೆ, ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಜಾಯಿನ್ ಆಗಿ. ಆ್ಯಂಡ್ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಪರ್ಸನ್ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರಾ ಓಕೆ ಅಂತ ಹೇಳಿ ಕೇಳೋಣ. ಓಕೆ, ಯಾ, ಪ್ಲೀಸ್ ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಓಕೆ, ಬಾಟಮ್ ಆಫ್ ದ ಕಾರ್ಡ್ ವೀಲ್ ಆಫ್ ಫಾರ್ಚೂನ್, ನೈಸ್. ಓಕೆ, ಇಲ್ಲಿ ಫಸ್ಟ್ ಕಾರ್ಡ್ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಡೆಫಿನೆಟ್ಲಿ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ಬಟ್ ಇಲ್ಲಿ ಕೆಲವೊಬ್ಬರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋವಂಥದ್ದು ಕಾಣಿಸ್ತಾ ಇದೆ. ಓಕೆನಾ, ಸೊ ಇಲ್ಲಿ ರೀಸೆಂಟಾಗಿ ಕೆಲವೊಬ್ಬರಿಗೆ ಪ್ರೀತಿ ಆಗಿರೋವಂಥದ್ದು ನಿಮ್ಮ ಪರ್ಸನ್
ಪರ್ಸನ್ ಅನ್ನೋಕ್ಕಿಂತ ನಿಮ್ಮಿಬ್ಬರದೊಂದು ಫ್ರೆಂಡ್ಶಿಪ್ ಆಗಿತ್ತು. ಇಷ್ಟು ದಿನ ಒಂದು ಫ್ರೆಂಡ್ಶಿಪ್ ರೀತಿಯಲ್ಲಿ ನಿಮ್ಮ ರಿಲೇಶನ್ಶಿಪ್ ಇತ್ತು. ಓಕೆ, ಸೊ ಇವಾಗ ನೀವು ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಪ್ರೀತಿ ಆಗಿರುವಂಥದ್ದು ಅಥವಾ ನಿಮಗೆ ನಿಮ್ಮ ಪರ್ಸನ್ ಮೇಲೆ ಪ್ರೀತಿ ಆಗಿರುವಂಥದ್ದು. ಸೊ ಇಲ್ಲಿ ಸಮಥಿಂಗ್ ನಿಮ್ಮಿಬ್ಬರ ಮಧ್ಯೆ ಒಂದು ಪ್ರಪೋಸ್ ಮಾಡಬೇಕು ಅನ್ನೋವಂಥದ್ದು ಥಾಟ್ಸ್ ಬರ್ತಾ ಇದೆ. ಓಕೆನಾ, ಸೊ ಇಲ್ಲಿ ಕೆಲವೊಬ್ಬರು ಏನು ಹೇಳ್ಬೋದು, ಸೂರ್ಯನಿಗೆ ಸಂಬಂಧಪಟ್ಟಿರುವಂಥ ಹೆಸರನ್ನು ಇಟ್ಕೊಂಡಿರ್ಬೋದು ನಿಮ್ಮ ಪರ್ಸನ್, ಅಥವಾ ಏನು ಹೇಳ್ಬೋದು ತುಂಬಾ ಪೆಟ್ ಲವರ್ ಇರ್ಬೋದು ಅಂತ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ ಅಥವಾ ನೀವು. ಓಕೆ, ಸೊ ಡಾಗ್ ಅಥವಾ ಕ್ಯಾಟ್ ತುಂಬಾ ಇಷ್ಟ ಆಗಿರುವಂಥದ್ದು, ತುಂಬ ಇಷ್ಟಪಡುವಂಥದ್ದು. ಓಕೆ, ಸೊ ಇಲ್ಲಿ ಕೆಲವೊಬ್ಬರು ಪ್ಲ್ಯಾನ್ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್ ನಿಮಗೆ ಅವರ ಒಂದು ಪ್ರೀತಿನ ಹೇಳ್ಕೊಳ್ಬೇಕು, ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಆಗಿದೆ ಅದನ್ನು ಹೇಳ್ಕೊಳ್ಬೇಕು ಅಂತ ಹೇಳಿ ಏನು ಸರ್ಪ್ರೈಸ್ ಗಿಫ್ಟ್ ಕೊಡುವಂಥದ್ದಿರ್ಬೋದು ಅಥವಾ ಪ್ರಪೋಸಲ್ ಮಾಡಬೇಕು ಅಂತ ಹೇಳಿ ಕಾಣಿಸ್ತಾ ಇದೆ. ಆ ಒಂದು ಎನರ್ಜಿ ನಿಮಗೆ ಸಿಗ್ತಾ ಇದೆ. ಸೊ ವೀಲ್ ಆಫ್ ಫಾರ್ಚೂನ್ ಬಂದಿದೆ ಬಾಟಮ್ ಆಫ್ ದ ಕಾರ್ಡ್. ಡೆಫಿನೆಟ್ಲಿ ನಿಮ್ಮ ಪರ್ಸನ್ಗೆ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ, ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ತುಂಬಾ ಕಾಣಿಸ್ತಾ ಇದೆ. ಓಕೆನಾ, ಥರ್ಡ್ ಪಾರ್ಟಿ ಅವ್ರ ಜೊತೆ ಅವರು ಹ್ಯಾಪಿಯಾಗಿರುವಂಥದ್ದು, ಥರ್ಡ್ ಪಾರ್ಟಿ ಜೊತೆ ಅವರು ಖುಷಿಯಾಗಿರುವಂಥದ್ದು ನಿಮ್ಮ ಪರ್ಸನ್, ಅಥವಾ ನೀವು ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿ ಜೊತೆ ಖುಷಿಯಾಗಿದ್ದಾರೆ ಅಂಥೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ. ಬಟ್ ಇಲ್ಲಿ ಅವ್ರು ಥರ್ಡ್ ಪಾರ್ಟಿ ಜೊತೆಗಿದ್ರೂ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಓಕೆನಾ, ಸೊ ಅವರಿಗೆ ಥರ್ಡ್ ಪಾರ್ಟಿ ಬೇಡ, ಅವ್ರಿಗೆ ನೀವು ಬೇಕಾಗಿದೆ. ಕೆಲವೊಬ್ರಿಗೆ ಇಲ್ಲಿ ನಿಮ್ಮ ಪ್ರೀತಿ ವಿಷಯದಲ್ಲಿ ಓಕೆನಾ, ಸೊ ಇಲ್ಲಿ ತುಂಬಾ ಅವಕಾಶಗಳನ್ನು ಕೊಟ್ಟಿದ್ದೀರಾ ಅಂತ ಕಾಣಿಸ್ತಿದೆ ನಿಮ್ಮ ಪರ್ಸನಿಗೆ. ಆ ಥರ್ಡ್ ಪಾರ್ಟಿಯಿಂದ ಹೊರಗೆ ಬರಲಿಕ್ಕೆ ನಿಮ್ಮ ಪರ್ಸನಿಗೆ ತುಂಬಾ ಅವಕಾಶಗಳನ್ನು ಕೊಟ್ಟಿದ್ದೀರಾ. ಆ ಅವಕಾಶಗಳನ್ನು ಅವರು ಯೂಸ್ ಮಾಡ್ಕೊಂಡಿದ್ದಾರೆ, ಹಾಗೆ ಕೆಲವೊಬ್ಬರು ಮಿಸ್ಯೂಸ್ ಕೂಡ ಮಾಡ್ಕೊಂಡಿರುವಂಥದ್ದು ಕಾಣಿಸ್ತಾ ಇದೆ. ಓಕೆನಾ, ಸೊ ಇಲ್ಲಿ ಡೆಫಿನೆಟ್ಲಿ ಕೆಲವೊಬ್ಬರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂಥದ್ದು, ಬ್ಲ್ಯಾಕ್ ಮ್ಯಾಜಿಕ್ ಮುಖಾಂತರ ಅಥವಾ ಥರ್ಡ್ ಪಾರ್ಟಿ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ನಿಮ್ಮಿಬ್ಬರನ್ನ ಸಪ್ರೇಟ್ ಮಾಡಿರುವಂಥದ್ದು, ಅಥವಾ ನಿಮ್ಮ ವಿರುದ್ಧವಾಗಿ ನಿಮ್ಮ ಪರ್ಸನ್ ಮಾತಾಡುವ ಹಾಗೆ ಮಾಡಿರುವಂಥದ್ದು ಕಾಣಿಸ್ತಾ ಇದೆ. ಸ್ವಲ್ಪ ಏಜ್ಡ್ ಪರ್ಸನ್ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಆ ಒಂದು ನೋ ನೀಡ್ ಟು ವರಿ. ಓಕೆ, ಆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥದ್ದು ಅಥವಾ ಮಾಡಿಸಿರುವಂಥ ವ್ಯಕ್ತಿ. ಓಕೆ, ನೋ ನೀಡ್ ಟು ವರಿ ಅಂತ ಹೇಳಿ ಬರ್ತಾ ಇದೆ. ಟೆನ್ಷನ್ ಮಾಡ್ಕೊಳ್ಬೇಡಿ. ಇಲ್ಲಿ ತುಂಬ ಜನ ಏನು ಹೇಳ್ಬೋದು, ಸಡನ್ನಾಗಿ ಯಾಕೆ ಈ ಥರ ಪ್ರಾಬ್ಲಮ್ ಆಯಿತು ಅಂಥೇಳಿ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ. ಸೊ ಇಲ್ಲಿ ಏಂಜಲ್ ಹೇಳ್ತಿದ್ದಾರೆ ನೋ ನೀಡ್ ಟು ವರಿ, ದ ಸಿಚುಯೇಷನ್ ವಿಲ್ ಇಂಪ್ರೂವ್. ಓಕೆ, ಈ ಒಂದು ಪ್ರೀತಿಯಲ್ಲಿ ಆಗ್ತಿರೋಂಥ ಪ್ರಾಬ್ಲಮ್ಸ್ ಇದೇ ಥರನೇ ಇರಲ್ಲ. ಓಕೆನಾ, ಸೊ ಯಾವುದೇ ಸಿಚುಯೇಷನ್ ಇರ್ಬೋದು, ಆ ಸಿಚುಯೇಷನ್ ಇಂಪ್ರೂವ್ ಆಗುತ್ತೆ ಅಂತೇಳಿ ಏಂಜಲ್ ಹೇಳ್ತಾ ಇದ್ದಾರೆ. ಸೊ ಟೆನ್ಷನ್ ಮಾಡೋದ್ರಿಂದ ಏನೂ ಆಗಲ್ಲ. ಓಕೆ, ಲುಕ್ ಫಾರ್ ಎ ಸೈನ್. ನಿಮಗಿಲ್ಲಿ ಏಂಜಲಿಂದ ಒಂದು ಸೈನ್ ಸಿಗ್ತಾ ಇದೆ. ಸೊ ಅದನ್ನು ನೋಡಿ ಈ ಒಂದು ಪ್ರೀತಿ ಬಗ್ಗೆ ಏನು ಮಾಡಬಹುದು ಅನ್ನುವಂಥದ್ದು ನಿಮಗಿಲ್ಲಿ ಗೊತ್ತಾಗ್ತಿದೆ. ನಿಮಗಿಲ್ಲಿ ಏನು ಮಾಡಿದರೆ ಈ ಒಂದು ರಿಲೇಶನ್ಶಿಪ್ ಸರಿ ಆಗುತ್ತೆ, ಅಥವಾ ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿಯಿಂದ ಹೊರಗೆ ಬರಲಿಕ್ಕೆ ಏನು ಮಾಡ್ಬೋದು ಅನ್ನೋವಂಥದ್ದು ನಿಮಗೆ ಏಂಜಲಿಂದ ಒಂದು ಸೈನ್ ಸಿಗ್ತಾ ಇದೆ. ಅದ್ರ ಬಗ್ಗೆ ನೀವು ಗಮನ ಕೊಡಿ. ಇಲ್ಲಿ ಗಮನ ಕೊಡ್ತಾ ಇಲ್ಲ. ನಿಮಗಿಲ್ಲಿ ಕೆಲವೊಬ್ಬರು ಏನು ಮಾಡಿದ್ದೀರಾ ಅಂತ ಹೇಳಿದರೆ, ನಿಮ್ಮ ಟೆನ್ಷನ್ ಈ ಒಂದು ಪ್ರೀತಿ ಬಗ್ಗೆನೇ ಟೆನ್ಷನ್ ಮಾಡಿಕೊಂಡು ಡಿಪ್ರೆಸ್ ಆಗಿರೋವಂಥದ್ದು ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಏನೂ ಬೇಡ, ನನ್ನಷ್ಟಕ್ಕೆ ನಾನು ಇದ್ದು ಬಿಡ್ತೀನಿ ಅನ್ನೋವಂಥ ಒಂದು ಸಿಚುವೇಷನಲ್ಲಿ ಇದ್ದೀರಾ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಸೊ ಇಲ್ಲಿ ಏಂಜಲ್ ಹೇಳ್ತಿದ್ದಾರೆ ಲುಕ್ ಫಾರ್ ಎ ಸೈನ್, ನಾನು ಕೊಡ್ತಿರೋಂಥ ಸೂಚನೆಗಳ ಬಗ್ಗೆ ಗಮನಿಸು ಅಂತ ಹೇಳಿ. ಓಕೆ, ನೀನು ಇಲ್ಲಿ ಚಿಂತೆ ಮಾಡ್ತಾ ಇದ್ದರೆ ನಿನ್ನ ರಿಲೇಶನ್ಶಿಪ್ಪಲ್ಲಿ ಏನೂ ಆಗಲ್ಲ. ಆ ಚಿಂತೆಯನ್ನು ಬಿಟ್ಟು ನಾನು ಕೊಡ್ತಿರೋಂಥ ಸೂಚನೆ ಬಗ್ಗೆ ಚಿಂತೆ ಮಾಡು, ಅದ್ರ ಬಗ್ಗೆ ಯೋಚನೆ ಮಾಡು. ಓಕೆ, ಈ ಸಿಚುವೇಶನ್ ವಿಲ್ ಇಂಪ್ರೂವ್. ನಿನ್ನ ಕೈಯಲ್ಲಿ ಈ ಒಂದು ಸಿಚುವೇಶನ್ನ ಇಂಪ್ರೂವ್ ಮಾಡ್ಕೊಳ್ಲಿಕ್ಕೆ, ಈ ಒಂದು ಸಿಚುವೇಶನ್ನಿಂದ ಹೊರಗೆ ಬರಲಿಕ್ಕೆ ನಿನ್ನ ಕೈಯಲ್ಲಿ ಸಾಧ್ಯ ಇದೆ ಅಂತೇಳಿ ಏಂಜಲ್ ಹೇಳ್ತಾ ಇದ್ದಾರೆ. ಓಕೆ, ಸೊ ರೊಮ್ಯಾಂಟಿಕ್ ಏಂಜಲ್ ಏನು ಹೇಳ್ತಿದ್ದಾರೆ ಅಂತೇಳಿ ಚೆಕ್ ಮಾಡೋಣ. ಓಕೆ, ಇಟ್ ಈಸ್ ಸೇಫ್ ಫಾರ್ ಯು ಟು ಲವ್. ಓಕೆನಾ, ಓಕೆ, let go of control issues and
ಗೆಟ್ಟಿಂಗ್ ಟು ನೋ ಈಚ್ ಅದರ್. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಓಕೆನಾ, ಇಲ್ಲಿ ಇಬ್ರಿಗೊಬ್ರು ಅಂದರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಲಿಲ್ಲ. ಹೇಗೆ ಅವರ ಒಂದು ಭಾವನೆಗಳಾಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ನಿಮ್ಮ ಭಾವನೆಗಳನ್ನಾಗಿರ್ಬೋದು ಅರ್ಥ ಮಾಡ್ಕೊಳ್ತಾ ಇಲ್ಲ. ನೀವಿಬ್ಬರು ಇಲ್ಲಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಸೊ ಇಲ್ಲಿ ಏಂಜಲ್ ಹೇಳ್ತಿದ್ದಾರೆ, ನಿಮ್ಮಿಬ್ಬರು ಮೊದಲು ಹೇಗೆ ನಿಮ್ಮಿಬ್ಬರು ಭಾವನೆಗಳು ಹೇಗಿದೆ, ನೀವಿಬ್ಬರು ಯಾವ ಸ್ಥಿತಿಯಲ್ಲಿದ್ದೀರಾ, ಯಾವ ಸಿಚುವೇಶನಲ್ಲಿದ್ದೀರಾ, ಅವರ ಒಂದು ಭಾವನೆಗಳನ್ನ ನೀವು ಅರ್ಥ ಮಾಡ್ಕೋ ಅಂತ ಇಲ್ಲಿ ಏಂಜಲ್ ಹೇಳ್ತಿದ್ದಾರೆ. ಓಕೆ ಸಾರಿ, ಆ ವಿಡಿಯೋ ಒಂದು ಸ್ಟಾಪ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್ ಅಂತ ಹೇಳಿ ಬರ್ತಾ ಇದೆ. ಓಕೆನಾ, ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಕಂಟ್ರೋಲ್ ಮಾಡ್ತಿದ್ದಾರೆ ಅಥವಾ ಥರ್ಡ್ ಪಾರ್ಟಿ ಇಲ್ಲಿ ಅವರನ್ನು ತುಂಬ ಕಂಟ್ರೋಲ್ ಮಾಡ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ಏನೋ ಒಂದು ಕಂಟ್ರೋಲ್ ಎನರ್ಜಿ ಕಾಣಿಸ್ತಾ ಇದೆ. ಓಕೆನಾ, ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಕಂಟ್ರೋಲ್ ಮಾಡೋದಿರ್ಬೋದು ಅಥವಾ ನಿಮ್ಮ ಪರ್ಸನಿಗೆ ಥರ್ಡ್ ಪಾರ್ಟಿ ಕಂಟ್ರೋಲ್ ಮಾಡ್ತಿರೋವಂಥದ್ದು. ಆ ಕಂಟ್ರೋಲ್ ಇಶ್ಯೂಸಿಂದ ಯಾವಾಗ ಹೊರಗೆ ಬರ್ತಾರೆ, ಡೆಫಿನೆಟ್ಲಿ ಈ ಒಂದು ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬರೋವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ಇಲ್ಲಿ ಡೆಫಿನೆಟ್ಲಿ ಪ್ರೀತಿ ಇದೆಯಾ ಅಂತ ಹೇಳಿದ್ರೆ ನಿಮ್ಮ ಮೇಲೆ ತುಂಬಾ ಅವ್ರು ಪ್ರೀತಿ ಇಟ್ಕೊಂಡಿದ್ದಾರೆ. ಓಕೆ, ಸೊ ಅವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಇರ್ಬೋದು, ಬಟ್ ಫಸ್ಟ್ ಲವ್ ನಿಮ್ಮ ಜೊತೆ ಆಗಿರೋದ್ರಿಂದ ಅವರಿಗೆ ಈ ಒಂದು ಪ್ರೀತಿ, ನಿಮ್ಮ ಒಂದು ಪ್ರೀತಿಯಲ್ಲಿ ಅವ್ರಿಗೆ ತುಂಬಾ ಗೌರವ ಇರುವಂಥದ್ದು, ರೆಸ್ಪೆಕ್ಟ್ ಇದೆ ಈ ಒಂದು ಪ್ರೀತಿ ಮೇಲೆ. ಓಕೆನಾ, ಸೊ ನೀವು ನಿಮ್ಮ ಪರ್ಸನ್ ಮೇಲೆ ಒಂದು ಹೋಪ್ ಇಟ್ಕೊಂಡಿದ್ದೀರಾ. ಡೆಫಿನೆಟ್ಲಿ ಆ ಒಂದು ಥರ್ಡ್ ಪಾರ್ಟಿಯಿಂದ ರಿಮೂವ್ ಆಗಿ ಓಕೆನಾ ಬರ್ತಾರೆ ಅನ್ನೋವಂಥದ್ದು ನಿಮಗೂ ಒಂದು ಹೋಪ್ ಇದೆ. ಡೆಫಿನೆಟ್ಲಿ ಇಲ್ಲಿ ಏಂಜಲ್ ಆಲ್ರೆಡಿ ಹೇಳಿದಾಗೆ ಲುಕ್ ಫಾರ್ ಎ ಸೈನ್. ಏಂಜಲ್ ಕೊಡ್ತಿರೋಂಥ ಮೆಸೇಜಸ್ ಇರ್ಬೋದು ಅಥವಾ ಏಂಜಲ್ ಕೊಡ್ತಿರೋಂಥ ಸೈನ್ ಬಗ್ಗೆ ನೀವು ಸ್ವಲ್ಪ ಥಿಂಕ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.